ಈ ಪದ್ಯದಲ್ಲಿ ಆಸೆಗಳ ಪ್ರಭಾವ ಬಗ್ಗೆ ಹೇಳ್ತಾರೆ. ಈ ಹಿಂದೆನೇ ಪರಿಚಯದಲ್ಲಿ ಹೇಳ್ದಂಗೆ ಶಿವನ ಧಾಮದಲ್ಲಿ ಇದ್ದರೂ ಕೂಡ ಆಸೆ ಪಟ್ಟರು ಅನ್ನೋ ಒಂದು ಕಾರಣಕ್ಕೋಸ್ಕರ ತಿರುಮೂಲರು ಭೂಮಿಗೆ ಬರಬೇಕಾಗಿತ್ತು. ಈ ಪದ್ಯದಲ್ಲಿ ನಮ್ಮಂಥ ಜೀವಿಗಳಿಗೆ ಆಸೆ ಪಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ஆசை அருமின்கள் ஆசை அருமின்கள் ஈசனோடாயினும் ஆசை அருமின்கள் ஆசை படப்பட ஆய்வரும் துன்பங்கள் ಆಸೆ ಬಿಡಬೇಡ ಆನಂದಂ ಆಗುಮೆ. ಇದರ ಕನ್ನಡ ಅನುವಾದ: ಆಸೆಯ ತುಂಡಿಸಿ ಈಸನಲ್ಲಿ ಸಹ ಆಸೆಯ ತುಂಡಿಸಿ, ಆಸೆ ಪಟ್ಟರೆ ಆಗುವುದು ದುರಂತ, ಆಸೆ ಬಿಟ್ಟರೆ ಆನಂದವೋ ಆನಂದ. ಕವಿಗಳು ಸಾಮಾನ್ಯವಾಗಿ ಯಾವುದಾದ್ರೂ ಪದವನ್ನು ಅಥವಾ ಪದಗಳನ್ನು ಪುನರಾವರ್ತನೆ ಮಾಡಿದರೆ ಅದಕ್ಕೆ ಆಳವಾದ ಕಾರಣ ಇರುತ್ತೆ. ಒಂದು ತಗೊಂಡಿರುವಂಥ ವಿಷಯ ಗಂಭೀರವಾದದ್ದು ಅಂತ ತೋರ್ಸೋಕ್ಕೋಸ್ಕರ ಇರಬಹುದು, ಅಥವಾ ತಗೊಂಡಿರುವಂಥ ವಿಷಯ ಓದೋವರ ಮನಸ್ಸಿನಲ್ಲಿ ನಿರಂತರವಾಗಿ ಇರಬೇಕನ್ನೋಕ್ಕೋಸ್ಕರ ಒತ್ತಿ ಹೇಳೋಕ್ಕೋಸ್ಕರ ಇರಬಹುದು. ಇಲ್ಲದಿದ್ದರೆ ತಗೊಂಡಿರುವಂಥ ವಿಷಯದ ತಕ್ಷಣ ಅಗತ್ಯವನ್ನು ಸೂಚಿಸುವಂಥದ್ದು ಇರಬಹುದು. ಈ ಮೊದಲನೇ ಸಾಲಿನಲ್ಲಿ ಆಸೆ ತುಂಡಿಸಿ ಅನ್ನೋದು ಪುನರಾವರ್ತನೆ ಆಗಿದೆ. ಅಂದರೆ ಆಸೆಯನ್ನು ತ್ಯಾಗ ಮಾಡಬೇಕು, ತ್ಯಜಿಸಬೇಕು. ಯಾಕೆಂದರೆ ಆಸೆ ಒಂದು ಬಲವಾದ ಇಚ್ಛೆ. ಅದು ಭೋಗ ವಸ್ತುಗಳನ್ನು ಶೇಖರಿಸಬೇಕು, ವಶಪಡಿಸ್ಕೊಳ್ಬೇಕು ಮತ್ತು ಅನುಭವಿಸಬೇಕು ಅಂತ ಹೇಳಿ ಸದಾ ಹಂಬಲಿಸ್ತದೆ. ಈ ಥರ ಹೇಳಿಬಿಟ್ರೆ ಜನಗಳು ಕೇಳಲ್ಲ ಅನ್ನೋಕ್ಕೋಸ್ಕರ ಎರಡನೇ ಸಾಲಿನಲ್ಲಿ ಇನ್ನೂ ಅದಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾರೆ. ಏನಪ್ಪ ಅದಂದರೆ, ಈಸನಲ್ಲಿ ಸಹ ಆಸೆಯನ್ನು ತುಂಡಿಸಿ. ಅಂದರೆ ಭಗವಂತನ ಮೇಲೆ ಆಸೆ ಇಡಕೂಡ್ದು ಅಂತ ಹೇಳ್ತಾರೆ. ಭಗವಂತನ ಮೇಲೆ ಭಕ್ತಿ ಇಡಬಹುದು. ಭಕ್ತಿ ಅಂದರೆ ನಿಸ್ವಾರ್ಥ ಪ್ರೀತಿ. ಆಸೆ ಅಂದರೆ ನಮ್ಮ ಬೇಡಿಕೆಗಳಿಗೋಸ್ಕರ ನಾವು ಪರಮನ್ನು ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ. ಪ್ರತಿ ಸರಿ ನಾವು ಒಂದು ಪೂಜೆ ಮಾಡುವಾಗಲಿ ಅಥವಾ ಪ್ರಾರ್ಥನೆ ಮಾಡುವಾಗಲಿ ನಮ್ಮದೇ ಆದ ಒಂದು ಬೇಡಿಕೆ ಪಟ್ಟಿಯನ್ನೇ ಸಲ್ಲಿಸಿಬಿಟ್ಟರೆ ನಾವು ಮಾಡ್ತೀವಿ. ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಪ್ರಶ್ನೆ ಕೇಳಬಹುದು, ಮತ್ತು ನಾವು ಬೇಡ್ಕೋದೇ ಇದ್ದರೆ ನಮಗೆಲ್ಲ ಹೇಗೆ ಸಿಗೋದು? ನಾವು ಗಮನಿಸಬಹುದು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಈ ಜೀವನದಲ್ಲಿ ನಮಗೆ ಬೇಕಾಗಿರುವಂಥ ಅಗತ್ಯಗಳನ್ನು ತಾನಾಗೇ ಶಿವನು ಕೊಡುವಾಗ ನಾವು ಬೇಡುವುದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಈಸನಲ್ಲಿ ಸಹ ಆಸೆಯನ್ನು ತುಂಡಿಸಿ. ಈ ಆಸೆಯಿಂದ ಏನಾಗುತ್ತೆ? ಅದು ಮೂರನೇ ಸಾಲು. ಆಸೆ ಪಟ್ಟರೆ ಆಗುವುದು ದುರಂತ. ನಮ್ಮದು ಹಲವಾರು ಆಸೆಗಳಿರುತ್ತೆ, ಕೆಲವೊಮ್ಮೆ ಅವು ನೆರವೇರುವುದಿಲ್ಲ. ಅಂಥ ಟೈಮ್ನಲ್ಲಿ ನಮಗೆ ದುಃಖ ಆಗುತ್ತೆ. ಬೇರೆಯವರ ಆಸೆ ಫಲಿತಾಗ ನಮಗೆ ಅವ್ರ ಮೇಲೆ ಅಸೂಯೆ ಆಗುತ್ತೆ, ಕೋಪ ಬರುತ್ತೆ. ಅಕಸ್ಮಾತಾಗಿ ನಮ್ಮ ಆಸೆಗಳು ನೆರವೇರಿತು ಅಂದರೆ ಅಲ್ಲಿ ಕೂಡ ಸಂಕಟ. ಏನಪ್ಪ ಅಂದ್ರೆ ನಮಗೆ ತೃಪ್ತಿನೇ ಆಗಲ್ಲ, ಎಷ್ಟು ಕೊಟ್ಟರೂ ನಮಗೆ ತೃಪ್ತಿ ಆಗಲ್ಲ. ಅದರ ಜೊತೆಗೆ ಹೊಸ ಆಸೆಗಳು ಬೇರೆ ಉಟ್ಕೊಳ್ತವೆ. ಇದರಿಂದಾಗಿ ನಾವು ಶಾಂತಿಯನ್ನು ಕಳ್ಕೊಳ್ತೀವಿ, ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ಆಸೆಗಳನ್ನು ಬಿಡೋದ್ರಿಂದ ಏನಾಗುತ್ತೆ ಅನ್ನೋದು ಅದು ನಾಲ್ಕನೇ ಸಾಲು. ಆಸೆ ಬಿಟ್ಟರೆ ಆನಂದವೋ ಆನಂದ. ಇಲ್ಲಿ ಕೂಡ ಆನಂದ ಅನ್ನುವ ಪದ ಪುನರಾವರ್ತನೆ ಆಗಿದೆ. ಇದು ಸಮೃದ್ಧಿಯನ್ನು ತೋರಿಸುವಂಥದ್ದು. ಅಂದರೆ ಆನಂದ ಸಾಗರ ಅದು ನಾವು ಎಷ್ಟು ಅನುಭವಿಸಿದ್ರೂ ಕೂಡ ಕಡಿಮೆ ಆಗೋದಿಲ್ಲ. ಈ ಒಂದು ಆಸೆಗಳ ಸಮೂಹ ಇದೆಯಲ್ಲ, ಇದು ಒಂದು ಸರಪಣಿ ಇದ್ದಂಗೆ. ಸರಪಣಿಗಳು ಅಂದಮೇಲೆ ಅದಕ್ಕೆ ಕೊಂಡಿಗಳು ಇದ್ದೇ ಇರುತ್ತೆ. ಈ ಸರಪಣಿಯಿಂದ ನಾವೇನು ಮಾಡಿದ್ವಿ? ನಮ್ಮನ್ನು ನಾವೇ ಕಟ್ಟಾಕೊಂಡಿದ್ವಿ. ಅಂದರೆ ನಾವು ಬಂಧನಕ್ಕೆ ಒಳಗಾಗಿದ್ವಿ. ಇದರಿಂದಾಗಿ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ವಿ.
ಒಂದೊಂದಾಗಿ ಕೊಂಡುಗಳನ್ನ ಕಳಚಿದ್ರೆ ಒಂದೊಂದು ಕೊಂಡಿ ಒಂದೊಂದು ಆಸೆ, ಅದರಿಂದ ಒಂದೊಂದಾಗಿ ಅದನ್ನು ಕಳಚಿದ್ರೆ ಕೊನೆಯಲ್ಲಿ ಏನಾಗುತ್ತೆ, ನಾವು ಬಂಧನದಿಂದ ಬಿಡುಗಡೆ ಆಗ್ತೀವಿ. ಅದರಿಂದಾಗಿ ಸ್ವಾತಂತ್ರ್ಯ ಸಿಗುತ್ತೆ, ನಮಗೆ ಮನಸ್ಸು ಶಾಂತಿ ಸಿಗುತ್ತೆ ಮತ್ತು ನೆಮ್ಮದಿಯೂ ಸಿಗುತ್ತೆ. ಈ ಪದ್ಯದಲ್ಲಿ ತಿರುಮೂಲರು ಆಸೆಗಳ ಪ್ರಭಾವ, ಅದರಿಂದ ನಮ್ಗೆ ಆಗುವಂಥ ಕಷ್ಟಗಳು, ಅದನ್ನು ನಿವಾರಿಸೋದ್ರಿಂದ, ಆಸೆಗಳನ್ನ ತ್ಯಾಗ ಮಾಡೋದ್ರಿಂದ, ತ್ಯಜಿಸೋದ್ರಿಂದ ಕೊಡುವಂಥ ಫಲಗಳ ಬಗ್ಗೆ ಅವರು ಹೇಳಿದ್ದಾರೆ. ನಮಸ್ಕಾರ.